ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಓಪನ್ ಬಟರ್ ದೋಸೆ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಓಪನ್ ಬಟರ್ ದೋಸೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಒಂದು ಪಾತ್ರೆಗೆ ಇಲ್ಲಿ ನೋಡಿ ದೋಸೆ ರೈಸ್ ಅಂದರೆ ದೋಸೆ ಅಕ್ಕಿ 2 ಕಪ್ನಷ್ಟು ದೋಸೆ ರೈಸನ್ನು ಹಾಕ್ತೇನೆ. ಇನ್ನೊಂದು ಕಪ್ನಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೇನೆ. ಒಟ್ಟಿಗೆ 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದೇನೆ. ಇದನ್ನು ಬದಿಗಿಡಿ. ಇನ್ನೊಂದು ಪಾತ್ರೆಗೆ 1 ಕಪ್ನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಇದನ್ನು ನೀರು ಹಾಕಿ ತೊಳಿಬೇಕು. ಫಸ್ಟಿಗೆ ತೊಳೆದು ಒಂದು 5 ರಿಂದ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಅಕ್ಕಿ ಮತ್ತು ಉದ್ದನ್ನು ನೆನೆಯಲಿಕ್ಕೆ ಇಟ್ಕೊಂಡಿದ್ದೇನೆ. ತೊಳೆದು ಇದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೇನೆ. 5 ರಿಂದ 6 ಗಂಟೆವರೆಗೆ ಇದನ್ನು ನೆನೆಯಲಿಕ್ಕೆ ಬಿಡಿ. ಅಕ್ಕಿ ಮತ್ತು ಉದ್ದು ನೆನೆ ಹಾಕಿ 5 ಗಂಟೆ ಮೇಲೆ ಆಗಿದೆ. ಇದನ್ನು ನೀರೆಲ್ಲ ಬಸ್ತು ಫಸ್ಟಿಗೆ ಉದ್ದನ್ನು ರುಬ್ಕೊಳ್ಳಿ, ಆಮೇಲೆ ಅಕ್ಕಿಯನ್ನು ರುಬ್ಕೊಳ್ಳೋದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ತುಂಬ ನೀರು ಮಾಡ್ಕೊಳ್ಬೇಡಿ. ಈಗ ರುಬ್ಕೊಳ್ಳುವ. ಉದ್ದನ್ನು ರುಬ್ಕೊಂಡಾಗಿದೆ. ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಅಕ್ಕಿಯನ್ನು ರುಬ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಅವಲಕ್ಕಿಯನ್ನು ಸೇರಿಸ್ಕೊಳ್ಬೋದು. ಉದ್ದನ್ನು ಕಮ್ಮಿ ಹಾಕಿ ಅವಲಕ್ಕಿ ಹಾಕ್ಕೊಳ್ಬೋದು. ಇಲ್ಲಿ ಏನೂ ಸೇರಿಸ್ಕೊಳ್ಳಿಲ್ಲ, ಖಾಲಿ ಅಕ್ಕಿ ಮತ್ತು ಉದ್ದು ಮಾತ್ರ ಹಾಕ್ಕೊಂಡಿದ್ದೇನೆ. ಈಗ ಅಕ್ಕಿಯನ್ನು ರುಬ್ಕೊಳ್ಳುವ. ಅಕ್ಕಿಯನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು. ಅಕ್ಕಿಯನ್ನು ಕೂಡ ರುಬ್ಕೊಂಡಾಗಿದೆ. ಅದೇ ಪಾತ್ರೆಗೆ ಹಾಕಿಟ್ಕೊಳ್ಳಿ. ಉದ್ದು ಹಾಕಿದ್ದು ಪಾತ್ರೆಗೆ ಹಾಕಿ ಇಡಿ. ರುಬ್ಕೊಂಡಾಗಿದೆ. ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸೌಟಿಂದ ಎಲ್ಲವನ್ನು ಮಿಕ್ಸ್ ಮಾಡಿ ಇದನ್ನೊಂದು 5 ರಿಂದ 6 ಗಂಟೆ ಫಾರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಫಾರ್ಮೆಂಟ್ ಆಗಲಿಕ್ಕೆ ಬಿಡಿ. ಹಿಟ್ಟೀಗ ಫಾರ್ಮೆಂಟ್ ಆಗಿದೆ ನೋಡಿ, ಒಳ್ಳೆ ಹುದುಗಿದೆ ಇದು. ಇದನ್ನು ಒಂದು ಸೌಟಿಂದ ಮಿಕ್ಸ್ ಮಾಡಿಕೊಳ್ಳಿ. ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ನೋಡಿ ಹಾಕಿ ಉಪ್ಪನ್ನು. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಹುಳಿ ಬಂದಿದೆ ಇದು. ಈಗ ನಾವು ದೋಸೆಯನ್ನು ಮಾಡಿಕೊಳ್ಬೇಕು. ಒಂದು ಕಾವಲಿ ತಗೊಂಡಿದ್ದೇನೆ ನೋಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನಾದರೂ ಬ್ರಷ್ ಮಾಡಿ ಆಮೇಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟನ್ನು ಹಾಕಿ ದೋಸೆಯನ್ನು ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು. ಕಾವಲಿ ಚೆನ್ನಾಗಿ ಕಾಯಬೇಕು ಮಾತ್ರ. ನೋಡಿ ಆಗಿದೆ. ಸ್ವಲ್ಪ ಆರಿದ ಕೂಡಲೇ ಇದಕ್ಕೆ ಒಂದು ತುಂಡು ಬೆಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ತುಂಡೆ ಹಾಕ್ಕೊಂಡಿದ್ದೇನೆ. ಆಮೇಲೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಬೇಕು. ನೋಡಿ, ಬೆಣ್ಣೆ ಎಲ್ಲ ಕಡೆ ಹರಡ್ಕೊಳ್ಳಿ ಈ ಥರ. ಆಮೇಲೆ ಇದಕ್ಕೆ ಚಟ್ನಿ ಪುಡಿ ಹಾಕ್ಕೊಳ್ಬೇಕು. ಇದು ರೆಡಿಮೇಡ್ ಕೂಡ ಸಿಗ್ತದೆ, ನೀವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬ ಟೇಸ್ಟ್ ಆಗ್ತದೆ. ನಿಮ್ಮ ಹೋಟೆಲ್ಗಳಲ್ಲೆಲ್ಲ ಹಾಕ್ತಾರೆ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀವಿ. ಬೆಣ್ಣೆ ತುಪ್ಪದೊಂದಿಗೆ ಚೆನ್ನಾಗಾಗ್ತದೆ. ಒಳ್ಳೆ ಕಲರ್ ಕೂಡ ಬರ್ತದೆ. ಇದಕ್ಕೆ ಮಧ್ಯದಲ್ಲಿ ಒಂಚೂರು ಬಾಜಿ ಮಾಡ್ಕೊಂಡಿದ್ರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಹಾಕಿ ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿಯನ್ನು ಉದುರಿಸಿ ತೆಂಗಿನ ತುರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ.
ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಈಗ ನಾನು ಬಿಸಿ ಬಿಸಿಯಾಗಿ ಪ್ಲೇಟಿಗೆ ಹಾಕ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಪನ್ ಬಟರ್ ದೋಸೆ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಬೋದು. ಒಂಥರ ಡಿಫ್ರೆಂಟ್ ಆಗಿರ್ತದೆ. ಇದನ್ನು ಮಾಡಿ ನನಗೆ ಕಮೆಂಟ್ ಹಾಕಿ, ಅದೇ ರೀತಿ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಕೊಡಿ, ಕಮೆಂಟನ್ನು ಹಾಕಿಬಿಡಿ. ಇನ್ನು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಸೆಂಡ್ ಮಾಡಿ. ಮೇಲ್ಗಡೆ ಒಂದು ತುಂಡು ಬಟರನ್ನು ಇಟ್ಟು ಸರ್ವ್ ಮಾಡಿ. ತುಂಬ ಚೆನ್ನಾಗಾಗ್ತದೆ. ಇಲ್ಲದ್ರೆ ಚಟ್ನಿ ಪುಡಿ ಅಥವಾ ಬಾಜಿಯೊಂದಿಗೆ ಕೂಡ ಸರ್ವ್ ಮಾಡ್ಕೊಳ್ಬೋದು. ಇದನ್ನು ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.